ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ನೋಡಿ, ನಿಮ್ ಜೊತೆ ನಿಮ್ ಹಾಡು ಕೇಳ್ಕೊಂಡು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಆರಾಮಾಗಿರ್ತಾಳೆ. ಯಾಕೆ ಹೇಳು, ನಾನು ಅವಳ ಅಪ್ಪನ ಅಮ್ಮ ಅಲ್ವಾ, ಅದಕ್ಕೆ. ಅವಳಿಗೆ ನಿದ್ದೆ ಬರ್ತಿದೆ ಅನ್ಸುತ್ತೆ, ಕೊಡಿ ಮಲಗಿಸ್ತೀನಿ. ಬರಲ್ಲ, ನಾನು ಮಲಗಿಸ್ತೀನಿ ಇವಳನ್ನ. ಪರವಾಗಿಲ್ಲ, ನೀವು ರೆಸ್ಟ್ ಮಾಡಿ, ನಾನು ಹೋಗಿ ಇವಳನ್ನ ಮಲಗಿಸ್ತೀನಿ. ಏನೋ ಮಗನೆ, ಈ ನಿನ್ನಮ್ಮ ಮಗುನ ಹೇಗೆ ಆಟಾಡಿಸ್ತಾ ಇದ್ದಾಳೆ ಅಂತ ನೋಡಕ್ ಬಂದ್ಯಾ? ನಿಮ್ಮನ್ನೆಲ್ಲ ಹೇಗೆ ನೋಡ್ಕೋತಿದ್ನೋ ಆ ಮಗುನು ಹಾಗೆ ಆಟಾಡಿಸ್ತಾ ಇದ್ದೀನಿ ಅಷ್ಟೆ. ಅಮ್ಮ, ಏನಿದೆಲ್ಲ? ನನ್ಗಂತೂ ತಲೆ ಕೆಡ್ತಾ ಇದೆ. ಅವ್ರು ಆಡ್ತಿರೋದು ಮಾತುಗಳು ನನಗೆಲ್ಲ ಅರ್ಥ ಆಗತ್ತೆ ಅವಿ. ಅವ್ರು ಈಗಿರೋ ಪರಿಸ್ಥಿತಿ ಅವರಿಂದ ಈ ಮಾತುಗಳನ್ನ ಆಡಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ನನಗೋಸ್ಕರ ನೀವೆಲ್ಲರೂ ಇದನ್ನು ಸಹಿಸ್ಕೋಬೇಕು. ಆಗಲಿ ಅಮ್ಮ, ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಮೇಲಿರೋ ಗೌರವಗೋಸ್ಕರ ನಾವಿದೆಲ್ಲ ಸಹಿಸ್ಕೋತೀವಿ. ಆದಷ್ಟು ಬೇಗ ಎಲ್ಲ ಸರಿ ಹೋದರೆ ಸಾಕು. ಎಷ್ಟು ದಿನ ಅಂತ ಹೀಗೆ ಕೈ ಕಟ್ಕೊಂಡು ಕೂರೋದು? ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ಮಗುನ ಎತ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಮಾಧವನ ನೆಮ್ಮದಿ ಹಾಳಾಗ್ತಾ ಇತ್ತು. ಆ ಮನೆಯವರೆಲ್ಲರೂ ಗೋಳಾಡ್ತಿದ್ರು, ಒದ್ದಾಡ್ತಿದ್ರು. ಅವರ ಒದ್ದಾಟದ ಧ್ವನಿ ಕೇಳಿ ನಾನು ಆನಂದವಾಗಿರ್ಬೋದಾಗಿತ್ತು. ಆದ್ರೆ ಈಗ ನೆಮ್ಮದಿ ಹಾಳಾಗಿರೋದು ನಂದು. ನಾನೆಷ್ಟೇ ಪ್ರಯತ್ನ ಪಟ್ರು ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ. ಆ ಮಾಧವ ಕಟ್ಟಿರೋ ಸಾಮ್ರಾಜ್ಯನ ಹೊಡಿಬೇಕು ಅಂದ್ರೆ ರಾಜನ್ ಹಾಗೆ ಮೆರಿತಾ ಇರೋ ಆ ಮಾಧವನ ಮೊದಲು ಹೊಡಿಬೇಕು. ಆದ್ರೆ ಏನ್ ಮಾಡುದು? ಅವನ ಸುತ್ತ ರಾಣಿ ಹಾಗೆ ತುಳಸಿ ಇದ್ದಾಳೆ. ರಾಣಿ ಹಾಗಿರೋ ತುಳಸಿನ ಹೊಡೆದ್ರೆ ಮಾಧವನ್ನ ಹೊಡಿಬೋದು ಅನ್ಕೊಂಡೆ. ಅವಳನ್ನ ಮುಗಿಸೋಕೆ ಎಲ್ಲ ಕಡೆಯಿಂದನೂ ಪ್ರಯತ್ನ ಪಟ್ಟೆ. ಇನ್ನೇನು ರಾಣಿನ ಹೊಡಿಬೇಕು ಅನ್ನೋಷ್ಟರಲ್ಲಿ ಆ ರಾಧಾ ಅನ್ನೋ ಹೆಂಗಸು ಅಡ್ಡ ಬರ್ತಾಳೆ. ರಾಣಿನ ಹೊಡೆಯುವಾಗ ಆನೇನೋ ಕುದುರೆನೋ ಅಡ್ಡ ಬಂದು ನಮ್ಮ ಗುರಿನ ತಪ್ಪಿಸೋ ಹಾಗೆ ಈ ರಾಧಾ ಅನ್ನೋ ಕುದುರೆ ಅಡ್ಡ ಬರ್ತಾ ಇದೆ. ಇದು ನಮ್ಮ ದಾರಿಗೆ ಅಡ್ಡ ಬಂದು ಒಂದು ಕಡೆ ಮಗುನ ಕಾಪಾಡಿದ್ಲು, ಇನ್ನೊಂದು ಕಡೆ ಆ ತುಳಸಿನೂ ಕಾಪಾಡಿದ್ಲು. ಮೊದಲು ರಾಣಿಗೆ ಅಡ್ಡವಾಗಿ ನಿಂತಿರೋ ಆ ರಾಧಾ ಅನ್ನೋ ಕುದುರೆನ ಉರುಳಿಸ್ಬೇಕು. ಈ ರಾಧಾ ಅನ್ನೋ ಕುದುರೆ, ಈ ಕುದುರೆ ಸಾವನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಆ ಮನೆಯವರನ್ನೆಲ್ಲ ನಾಶ ಮಾಡ್ತೀನಿ.
ಇಲ್ಲ, ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪೊಲೀಸು ಸೆಕ್ಯೂರಿಟಿ ಅಂತ ನಾನು ಹಿಂದೇಟು ಹಾಕಿದ್ರೆ ಯಾವ ಕೆಲಸಗಳು ಆಗಲ್ಲ. ನನ್ನ ದಾರಿಗೆ ಅಡ್ಡವಾಗಿ ಬಂದಿರೋಳನ್ನ ಹೊಡಿತೀನಿ. ಅವಳ ಸಾವೇ ನನ್ನ ಮುಂದಿರೋ ಮೊದಲನೇ ಕೆಲಸ. ಹೆಂಡತಿ ಈ ಥರ ಗಂಡನ ಕಿತ್ತೋಗಿರೋ ಶರ್ಟ್ಗೆ ಗುಂಡಿ ಹಾಕಿದ್ರೆ ಗಂಡನ ಜೀವಕ್ಕೆ ಆನಂದನೋ ಆನಂದ. ಈ ಥರ ಗಂಡ ಗುಂಡಿ ಮಾತೆಲ್ಲ ನನ್ನ ಹತ್ರ ನಡೆಯಲ್ಲ. ನಿನ್ನ ಹೆಂಡತಿಗೆ ಗುಂಡಿ ಹಾಕಕ್ಕೂ ಬರುತ್ತೆ, ಗಂಡ ತಪ್ಪು ಮಾಡಿದಾಗ ಚಂಡಿ ಆಗಕ್ಕೂ ಬರುತ್ತೆ. ನೀನು ಸೂಜಿಲ್ ಚುಚ್ಚೋದಕ್ಕಿಂತ ಮಾತಲ್ಲಿ ಚುಚ್ಚಿದ ಜಾಸ್ತಿ ನೋವಾಯ್ತು. ಸರಿ, ತಾವೇನು ಹೊರಡ್ಬೋದು. ಈ ಮುನ್ಸಲು ನಮ್ಮ ಹೆಂಡತಿ ಎಷ್ಟು ಮುದ್ದಾಗಿ ಕಾಣ್ತಾಳೆ. ದಂಡಪಿಂಡ, ಆತದ ನಿನ್ನೆಯಿಂದ ತುಳಸಿ ಕಾಲ್ ಮಾಡ್ತಾ ಇದ್ದೀನಿ. ಅವಳು ಕಾಲ್ ರಿಸೀವೇ ಮಾಡ್ತಾ ಇಲ್ವಲ್ಲೋ? ಹೌದು ಸಮರ್ಥ್, ನಾನು ನೆನ್ನೆ ಅಮ್ಮಂಗೆ ಫೋನ್ ಟ್ರೈ ಮಾಡಿದೆ. ಅವ್ರು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ, ವಾಪಸ್ ಕಾಲು ಮಾಡಲಿಲ್ಲ. ಫೋನ್ ಏನಾದರೂ ಕೆಟ್ಟೋಗಿರ್ಬೋದು. ಅಪ್ಪಂಗೆ ಕಾಲ್ ಮಾಡಬೇಕಿತ್ತು ತಾತ. ಬೇಡ ಬಿಡಿ, ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಏನು ಅಂತ ವಿಚಾರಿಸ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಆಯ್ತಾಯ್ತು, ನೀನು ಬೇಗ ಹೊರಡು. ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ನನಗೆಲ್ಲ ಹೇಳು, ಗೊತ್ತಾಯ್ತಾ? ಹೊರಡು ನೀನು. ತಾತ ಹೇಳಿದ್ ಕೇಳಿಸ್ಲಿಲ್ವಾ? ಹೊರಡು. ಸರಿ ಹೋಯ್ತು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನೀನೇ ನನ್ನ ಹೊಡೆದೋಡಿಸ್ತೀಯ ಅನ್ಸುತ್ತೆ. ನೋಡ್ತೀನಿ ಬಿಡೋದು. ಇನ್ನೊಂದು ಗುಂಡಿ ಕಿತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಏನಂದ? ಏನಿಲ್ಲ, ಸಂಸಾರ ಅನ್ನೋ ದಾರಿಲಿ ಗುಂಡಿಗಳು ಜಾಸ್ತಿ ಅಂತೆ. ಹುಷಾರಾಗಿ ಟ್ರೈ ಮಾಡಬೇಕು. ಮತ್ತೆ ತಾತ, ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಸಮರ್ಥ್ ಹೇಳದ್ನಲ್ಲ, ಅಲ್ಲಿಗೆ ಹೋಗಿ ಕಾಲ್ ಮಾಡಿಸ್ತಾನೆ ಬಿಡಿ. ಅದು ಸರಿ ಸೋಗ್ಲಾಡಿ. ಆದರೆ ತುಳಸಿ ಯಾವತ್ತೂ ಹೀಗೆಲ್ಲ ನಡ್ಕೊಂಡವಳಲ್ಲ. ಅಲ್ಲಿ ಏನಾಗಿದೆಯೋ ಏನೋ ಅಂತ ಒಂಥರ ಆತಂಕ.